ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಭಾಳ ದಿನದಿಂದ ವೇಟ್ ಮಾಡ್ತಾಯಿದ್ರು ನಾನ್ ಎಚ್ ಕೆ ಸಂಬಂಧಪಟ್ಟಂತೆ KPTCL ನಾನ್ ಎಚ್ ಕೆ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ಮನ್ ಹುದ್ದೆಗೆ ಸಂಬಂಧಿಸಿದಂತೆ ನಿನ್ನೆ ಲಿಸ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ. ಆ ಒಂದು ವಿಡಿಯೋಗೆ ಭಾಳಷ್ಟು ಜನ ಕೇಳ್ತಾಯಿದ್ರು, ಒಂದೇ ಕೇಳ್ತಾಯಿದ್ರಿ, ಉಳಿದ ಒಂದು ಎಸ್ಕಾಮ್ಗಳ ಲಿಸ್ಟ್ ಯಾವಾಗ ಬಿಡ್ಬೋದು, ಇನ್ನೂ ಮೆಡಿಕಲ್ ಆಗಿದೆ ಇಲ್ವಾ, ಇನ್ನೂ ಯಾವಾಗ ಬಿಡ್ಬೋದು, ಸೆಪ್ಟೆಂಬರಲ್ಲಿ ಬಿಡ್ತಾರೋ ಇಲ್ಲೋ, ಆಗಸ್ಟ್ ಮುಗಿತಾ ಬಂತು ಅಂತ ಭಾಳಷ್ಟು ಜನ ವಿವಿಧ ರೀತಿಯಲ್ಲಿ ಪ್ರಶ್ನೆಗಳು ಕೇಳಿದ್ರಿ. ಅದಕ್ಕೆ ಒಂದು ಉತ್ತರವನ್ನು ಒದಗಿಸಲು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ. ಹಾಗಾಗಿ ನೋಡಿ ಸ್ನೇಹಿತರೆ, ಸತ್ಯಗಳು ಮತ್ತು ಮಿಥ್ಯಗಳು ಏನಪ್ಪ ಅಂದರೆ, ನಾನು ಮೊದಲಿನಿಂದನೂ ಹೇಳ್ಕೊತ ಬಂದಿದ್ದೇನೆ. ಏಕೆಂದರೆ ಆಗಸ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಎಲ್ಲ ಎಸ್ಕಾಮ್ಗಳಿಗೆ ಸಂಬಂಧಿಸಿದಂತೆ ಯಾವುದೇ ಲಿಸ್ಟ್ ಬಿಡುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದೆ. ಲಾಸ್ಟ್ ವೀಕ್ ಬಿಡಬಹುದು ಅಂತ ಮಾತ್ರ ಹೇಳಿದ್ದೆ ಹೊರತು ಆಗಸ್ಟ್ನಲ್ಲಿ ಮಧ್ಯ ವೀಕ್ ಅಥವಾ ಥರ್ಡ್ ವೀಕ್ನಲ್ಲಿ ಬಿಡ್ತಾರೆ ಅಂತ ಯಾವತ್ತೂ ಹೇಳಿರುವುದಿಲ್ಲ. ನೀವು ಹೋಗಿ ಮೊದಲ ವಿಡಿಯೋಗಳು ಚೆಕ್ ಮಾಡ್ಬೋದು. ಹಾಗಾಗಿ ಲಾಸ್ಟ್ ಕೊನೆಯದಲ್ಲಿ ಬಿಡ್ಬೋದು ಅಂತ ಹೇಳಿದ್ದೇನೆ. ಯಾವಾಗ ಬಿಡ್ತಾರೆ ಅಂದರೆ, ಈ ಒಂದು ಆಗಸ್ಟ್ ಮುಗಿತಾ ಬಂತು, ಇವತ್ತು 27 ಇದೆ, ಆಗಸ್ಟ್ 27 ಇದೆ, ಇನ್ನು 3 ದಿನ ಮಾತ್ರ ಉಳಿದಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಲಿಸ್ಟ್ ಬರುವುದಿಲ್ಲ, 90% ಆಗಸ್ಟ್ನಲ್ಲಿ ಬರುವುದಿಲ್ಲ. ಏಕೆಂದರೆ ಇನ್ನೂ ಕೂಡ ಪ್ರೊಸೆಸ್ ನಡೀತಾ ಇದೆ. ವಿವಿಧ ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ವಿವಿಧ ರೀತಿಯಲ್ಲಿ ನಾನು ಕೇಳಿಕೊಂಡಾಗ ವಿವಿಧ ಮೂಲಗಳ ಪ್ರಕಾರ ಯಾವುದೇ ರೀತಿಯಾದಂಥ ಆಗಸ್ಟ್ನಲ್ಲಿ ಲಿಸ್ಟ್ ಬರುವುದಿಲ್ಲ. ಏಕೆಂದರೆ ಇನ್ನೂ ಪ್ರೊಸೆಸ್ನಲ್ಲಿದೆ. ಲಾಜಿಕ್ಕಾಗಿ ಥಿಂಕ್ ಮಾಡಿ ಅಂತ ಅವಾಗೇ ಒಂದು ವಿಡಿಯೋದ ಮೂಲಕ ತಿಳಿಸಿದ್ದೇನೆ. ಲಾಜಿಕ್ಕಾಗಿ ಥಿಂಕ್ ಮಾಡಿ, ಏನೋ ಒಂದು ಪ್ರೊಸೆಸ್ ಇದೆ, ಆ ಒಂದು ಪ್ರೊಸೆಸ್ ನಡೆಯಲು ಎಷ್ಟು ದಿನ ಬೇಕಾಗುತ್ತೆ, ಆ ಒಂದು ಪ್ರೊಸೆಸ್ ಮುಗಿದ ನಂತರ ಯಾವಾಗ ಬಿಡುವುದು ಅಂತ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಭಾಳಷ್ಟು ಟೈಮ್ ತೊಗೋದು ಬೇಡ, ಯಾವಾಗ ಬಿಡ್ಬೋದು ಅಂತ ಕ್ಲಾರಿಟಿ ಕೊಡ್ತೇನೆ. ನೋಡಿ ಆಗಸ್ಟ್ ಮುಗಿತಾ ಬಂತು, ಇನ್ನೇನು ಸೆಪ್ಟೆಂಬರ್ ಎಂಟ್ರಿ ಆಗುತ್ತೆ. ನಾ ಮೊದಲನೇ ವಿಡಿಯೋದಿಂದಲೂ ಹೇಳ್ಕೊತ ಬಂದಿದ್ದೇನೆ, ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ನಲ್ಲಿ ಬಿಡುವಂಥ ಸಾಧ್ಯತೆ ಹೆಚ್ಚು ಇದೆ ಅಂತೇಳಿ. ನೋಡಿ ಸ್ನೇಹಿತರೆ, ಈಗ ಆಗಸ್ಟ್ನಲ್ಲಿ ಬಿಡುವುದು ಭಾಳ ರೇರ್ ಆಗಿದೆ. ಯಾಕೆಂದರೆ ಇನ್ನೇನು 2 ದಿನ ಅಥವಾ 3 ದಿನದಲ್ಲಿ ಆಗಸ್ಟ್ ಮುಗಿದು ಹೋಗುತ್ತೆ. ಹಾಗಾಗಿ ಇನ್ನು ಸೆಪ್ಟೆಂಬರ್ನಲ್ಲಿ ನಿಮ್ಮ ಒಂದು ಲಿಸ್ಟ್ ಖಂಡಿತವಾಗಿ ಬಿಡ್ತಾರೆ. ಆದರೆ ಸೆಪ್ಟೆಂಬರ್ನಲ್ಲಿ ಫಸ್ಟ್ ವೀಕ್ನಲ್ಲಿ ಬಿಡುವುದು ಖಂಡಿತ 100% ಅಲ್ಲ. ಏಕೆಂದರೆ ಈ ಒಂದು ಸೆಪ್ಟೆಂಬರ್ನಲ್ಲಿ ಇನ್ನೂ ಪ್ರೊಸೆಸ್ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಸೆಕೆಂಡ್ ವೀಕ್ವರೆಗೂ ಹೋಗ್ಬೋದು. ಇಲ್ಲ ಅಂದರೆ ಅವರು ಬೇಗನೆ ಕೆಲಸ ಮುಗಿಸ್ಕೊಂಡು ಲಿಸ್ಟ್ ಪ್ರಕಟ ಮಾಡಿದ್ರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಿಮ್ಮ ಒಂದು ಲಿಸ್ಟ್ ಬರುವುದು ಖಂಡಿತ. ಆದರೂ ನೀವು ಒಂದು ಆಗಸ್ಟ್ನಲ್ಲಿ ಏನಾದರೂ ನಿಮ್ಮ ಒಂದು ಲಿಸ್ಟ್ ರೆಡಿ ಆಗಿದ್ದರೆ, ಇನ್ನೂ ಕೂಡ ಯಾವುದೇ ಮಾಹಿತಿ ಪ್ರಕಾರ ಲಿಸ್ಟ್ ರೆಡಿ ಆಗಿಲ್ಲ. ಹಾಗಾಗಿ ರೆಡಿ ಆದ ನಂತರವೇ ಒಂದು ಎಲ್ಲ ಸಿ ಎಮ್ ಮತ್ತು ವಿವಿಧ ಮಿನಿಸ್ಟರ್ ಯಾವುದೊಂದು ನಿಮ್ಮ ಮಿನಿಸ್ಟರ್ ಹತ್ರ ಫೈಲ್ ಹೋಗುತ್ತೆ. ಆ ಫೈಲ್ ಪಾಸ್ ಆದ ನಂತರ ನಿಮ್ಮ ಒಂದು ನೋಟಿಫಿಕೇಷನನ್ನು ನಿಮ್ಮ ವೆಬ್ಸೈಟ್ನಲ್ಲಿ ಹಾಕುತ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ವೆಬ್ಸೈಟ್ಗಳು ಹಾಕುತ್ತಾರೆ ಮತ್ತು ಸಪ್ರೇಟ್ ಆದಂಥ ಎಸ್ಕಾಮ್ಗಳಿಗೆ ಸಪ್ರೇಟ್ ಆದಂಥ ವೆಬ್ಸೈಟ್ನಲ್ಲಿ ಹಾಕುತ್ತಾರೆ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ಬಿಡುವ ಸಾಧ್ಯತೆ ಇದೆ. ಇನ್ನು ವೇಟ್ ಮಾಡಿ, ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಲಿಸ್ಟ್ ಬಿಡ್ತಾರೆ. ಹಾಗಾಗಿ ಎಲ್ಲರೂ ವೇಟ್ ಮಾಡಿ. ತುಂಬಾ ಜನ ಕೇಳ್ತಾ ಇರೋದ್ರಿಂದ ಈ ಒಂದು ಕ್ಲಾರಿಟಿಯಾಗಿ ಸಿಗ್ತಾ ಅಂತ ಅಂದ್ಕೊಂಡಿದ್ದೇನೆ. ಆಗಸ್ಟ್ ಬಿಡಬಹುದು, ಬಿಡದೇನೂ ಇರಬಹುದು. ಏಕೆಂದರೆ ಆಗಸ್ಟ್ ಮುಗಿತಾ ಬಂತು, ಸೆಪ್ಟೆಂಬರ್ನಲ್ಲಿ ಖಂಡಿತವಾಗಿ ಬಿಡ್ತಾರೆ. ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ನಲ್ಲಿ ಖಂಡಿತವಾಗಿ ಬಿಟ್ಟೇ ಬಿಡ್ತಾರೆ ಅಂತ ಹೇಳ್ತಾ, ಏನಾದರೂ ಸ್ವಲ್ಪ ತಡ ಆದರೆ, ಏನಾದರೂ ಒಂದು ಪ್ರೊಸೆಸ್ ಅಥವಾ ಏನಾದರೂ ಕೋರ್ಟ್ ಇಶ್ಯೂ ಆದರೆ ನಿಮ್ಮ ಒಂದು ಲಿಸ್ಟ್ ಮುಂದುಗಡೆ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡಿ, ಬಂದೇ ಬರುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ಕ್ಲಾರಿಟಿ ಸಿಗದೇ ಇದ್ದರೆ ನೀವು ಒಂದು ಕಮೆಂಟ್ ಮೂಲಕ ನಮಗೆ ಡೌಟ್ ಕೇಳ್ಬೋದು. ನಾನು ನಿಮಗೆ ಡೌಟ್ ಕ್ಲಾರಿಫೈ ಮಾಡಲು ಟ್ರೈ ಮಾಡ್ತೇನೆ. ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ